ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ನೆನ್ನೆ ಬರ್ಡೇ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ನನಗೆ ಇನ್ಸ್ಟಾಗ್ರಾಮ್ ವಾಟ್ಸಪ್ಪಿಂದ ತುಂಬಾ ಮೆಸೇಜಸ್ ಬಂದಿತ್ತು, ವಿಶ್ ಮಾಡಿದ್ರಿ ಮಗುಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಅಣ್ಣ ಕವನ ಕಳಿಸಿದ್ರು ಅಮ್ಮಂದು ಮಗುದು. ಅದು ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಅವ್ರ ಹೆಸರು ಮರ್ತೋಯ್ತು ನನಗೆ, ಅಂದರೆ ಹೆಸರು ಮರ್ತೋಗಿಲ್ಲ, ಅವ್ರದ್ದು ಯೂಸರ್ ಐ ಡಿಯಲ್ಲಿ ಅವ್ರ ನೇಮ್ ಕರೆಕ್ಟಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದೇನೆಂದರೆ, ನಾನು ಗಿಫ್ಟ್ ಕೊಟ್ಟಿದ್ದು ಎಲ್ಲರದು ಮೆನ್ಷನ್ ಮಾಡಿದ್ದೆ ಮತ್ತು ಮಾಡಿದ್ದೀನಿ ಅಂತ ಅಂದ್ಕೊಂಡೆ. ಯಾಕಂದರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ವಾಯ್ಸ್ ರೆಕಾರ್ಡ್ ಆವಾಗಲೇ ಕೊಟ್ಬಿಡ್ತೀನಿ. ಹಾಗೆ ಕೊಟ್ಟಿದ್ದೀನಿ ಅಂತ ಸ್ವಲ್ಪ ಜನದು ಹೆಸರನ್ನ ಮೆನ್ಷನ್ ಮಾಡಿದ್ದಿಲ್ಲ. ಮತ್ತು ವೀಡಿಯೋ ಎಲ್ಲ ಎಡಿಟ್ ಎಲ್ಲ ಆಗಿ ನಾನು ಪೋಸ್ಟ್ ಮಾಡಾಗಿದೆ. ಪೋಸ್ಟ್ ಅಂದರೆ ನಾನು ಶೆಡ್ಯೂಲ್ ಫಿಕ್ಸ್ ಮಾಡಿ ಪೋಸ್ಟ್ ಮಾಡೋದು. ಪೋಸ್ಟ್ ಎಲ್ಲ ಮಾಡಾಗಿ ಇವತ್ತು ಬೆಳಗ್ಗೆ ಕುತ್ಕೊಂಡು ನೋಡ್ತಾ ಇದ್ದೀನಿ, ಅದರಲ್ಲಿ ನೇಮ್ ಮೆನ್ಷನ್ ಆಗಿಲ್ಲ. ಅದಕ್ಕೆ ಸ್ವಲ್ಪ ಬೇಜಾರಾಗಿಬಿಡ್ತು. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳೋಣ ಅಂತ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಬಟ್ ಆದರೂ ಒಂದು ಸತಿ ನಾನು ಹೇಳೋಣ ಅಂತ ಅನಿಸ್ತು. ಒಂದು ಮಣಿಮಮ್ಮ ಕ್ಯಾಶ್ ಕೊಟ್ಟರು, ಹಾಗೆ ಅಂಕುಶಣ್ಣ ಅಂತ ಅವರು ಕ್ಯಾಶ್ ಕೊಟ್ಟರು. ಜಯಮ್ಮ ಇದು ನೇಮ್ ಮೆನ್ಷನ್ ಮಾಡಿಲ್ಲ, ಆದರೆ ವಿಡಿಯೋದಲ್ಲಿ ಕ್ಯಾಪ್ಚರ್ ಇದೆ. ಜಯಮ್ಮಾಯಿ ಕ್ಯಾಶ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಇಷ್ಟೆಲ್ಲ ಪ್ರೀತಿಗೆ ಇದೇ ಪ್ರೀತಿ ಯಾವಾಗಲೂ ನಮ್ಮ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಇವತ್ತಿನ ಡೇ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ. ಹಾಗೆ ಶ್ರೇಯಾ ಕುಟ್ಟಿ ಶ್ರೇಷ್ಠನ ಇವತ್ತು ಪ್ರಮೋದ್ ಅವರು ಕುಟ್ಟಾಗೆ ಬಿಟ್ಟು ಬರ್ತಾರೆ. ಹಾಗೆ ಅವರು ಇವತ್ತು ಅಲ್ಲೇ ಸ್ಟೇ ಆಗ್ತಾರೆ ಅಂತ ಅಂದ್ಕೊತೀನಿ. ಇವತ್ತು ನಾನು ಒಬ್ಬಳೇ ಹೋಗಬೇಕು ಕ್ಲಾಸಿಗೆ. ಯಾವಾಗಲೂ ಪ್ರಮೋದ್ ಅವ್ರು ಇರ್ತಾರೆ, ಇವತ್ತು ಇರೋದಿಲ್ಲ, ಒಬ್ಬಳೇ ಹೋಗಬೇಕು. ಹಾಗೆ ಇನ್ನೊಂದೇನಂದರೆ ಅಜ್ಜಿದಮ್ಮೂ ಇರೋದಿಲ್ಲ, ಅದೊಂದು ಸ್ವಲ್ಪ ಬೇಜಾರಿದೆ. ಈಗ ಬೇಗ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೋಣ, ಈಗ ಆಲ್ರೆಡಿ ಟೈಮ್ ಆಗಿದೆ. ಒಬ್ಬಳೇ ಹೋಗೋದ್ರಿಂದ ಬೇಗ ಹೋಗಬೇಕು. ನೋಡೋಣ ಯಾವ ಗಾಡಿ ಸಿಗುತ್ತೆ ಅಂತ. ಇವತ್ತು ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಚಿಕನ್ ಕರಿ, ಹಾಗೆ ಅಮ್ಮ ಮತ್ತು ಕಡುಬು ಮಾಡಿದರು. ಕಡುಬು ಚಿಕನ್ ಕರಿ. ಶ್ರೀಷ್ಣು ನೆನ್ನೆದು ಗೀ ರೈಸ್ ಹಾಗೆ ಚಿಕನ್ ಕರಿ ತಿಂತಾರೆ. ಗುಡ್ ಮಾರ್ನಿಂಗ್ ಮಾಡಿ ಶ್ರೀಷ್ಣು. ಗುಡ್ ಮಾರ್ನಿಂಗ್ ಸನ್ನಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಶ್ರೀಷ್ಣು. ಬಾಯ್ ಬಾಯ್ ಸನ್ನಿ. ಬಾಯ್ ಅಮ್ಮ. போயிட்டு வரா ಕುಯ್ ಬಾಯ್. ಇಲ್ಲಿ ನೋಡಿ ಮಿಸ್ಟಿ ಅತ್ತಕ್ಕೆ ನೋಡ್ತಾ ಇರೋದು. ಮಿಸ್ಟಿ ಬಾಯ್ ಶೊಟ್ಟು ಮಾಡಿ. ಇವಾಗ ನಾನು ಹೊರಟೆ. ಹಾಗೆ ಶ್ರೇಯಾಂಶ್ ಆ ಜೀಪನ್ನಂತ ಕೆಳಗೆ ಬಿಡ್ತಾನೇ ಇಲ್ಲ. ನಿದ್ದೆ ಕನಸಲ್ಲೂ ಕೂಡ ಕನ್ವರ್ಸ್ತಾ ಇದ್ದಾನೆ. ನನಗಂತೂ ರಾತ್ರಿ ಎಲ್ಲ ಬಿದ್ದು ನಗು ಅಂದರೆ ನಗು. ಸ್ಟೇರಿಂಗ್ ಎಲ್ಲ ಇಟ್ಕೊಂಡು ಓಡಿಸೋ ಥರ ಎಲ್ಲ ಆ್ಯಕ್ಷನ್ ಮಾಡ್ತಿದ್ದಾನೆ ನಿದ್ದೆ ಕಣ್ಣಲ್ಲಿ. ಮತ್ತು ನನಗೆ ಹೇಳ್ತಾರೆ, ದಿವ್ಯಾ ಸೈಡ್ ನಿಂತ್ಕೋ ಗಾಡಿ ಗುದ್ದುತ್ತೆ ಅಂತ ಏನೇನೋ ಡೈಲಾಗ್ ಹೊಡಿತವನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಿಸ್ಟ್ ಎಲ್ಲ ತುಂಬಿಕೊಂಡಿದೆ. ನಮ್ಮ ಮಡಿಕೇರಿಯಲ್ಲಿ ಇವಾಗ ಮಳೆ, ನಿಮ್ಮೂರಲ್ಲಿ ಮಳೆ ಇದೆಯಾ ಅಂತ ಕಮೆಂಟ್ ಮಾಡಿ. ಇವಾಗ ಅಚ್ಚನ ಅಂಗಡಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ನಾವು ಹೊರಡೋಣ. ಅಚ್ಚ ಹೋಯ್ತು ವರಾ. ಅಚ್ಚನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಹೋಗ್ತಾ ಇದ್ದೀನಿ. ಹಾಗೆ ನಾನು ಲಾಸ್ಟ್ ವಿಡಿಯೋಲ್ಲಿ ಮೆಹೆಕ್ ಅನ್ನೋರು ಕಮೆಂಟ್ ಹಾಕಿದ್ರು, ದಿವ್ಯವರೇ ನೀವು ಸ್ಟಡಿ ಮಾಡ್ತಿರೋದಾ ಆರ್ ವರ್ಕ್ ಮಾಡ್ತಿರೋದಾ ಅಂತ. ಮೆಹೆಕ್ ಅವರೇ, ನಾನು ಸ್ಟಡಿ ಮಾಡ್ತಿದ್ದೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದಿಸ್ ಕ್ವಶನ್. ಹಾಗೆ ದಿವ್ಯಾ ಪ್ರಭಾಕರನ್ ಚಿಂಜು ಅನ್ನೋರು ಮೆಸೇಜ್ ಹಾಕಿದ್ದಾರೆ, ದಿವ್ಯಾ ನನಗೆ ಕಡಲೆ ಮಿಠಾಯಿ ಇಲ್ವಾ ಅಂತ. ಅಫ್ಕೋರ್ಸ್ ನಿಮಗೆ ಕೊಡ್ತಾ ಇರ್ತೀನ, ನೀವು ಮನೆಗೆ ಬನ್ನಿ, ನಿಮಗೆ ಎಷ್ಟು ಬೇಕು ಅಷ್ಟು ಕೊಡ್ತೀನಿ. ನಿಮಗೂ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಹಾಕಿದ್ರೆ ನನಗೆ ಅದು ರಿಪ್ಲೈ ಕೊಡ್ತಾನೇ ಇರ್ತೀನಿ. ಲವ್ ಯು. ತುಂಬ ಖುಷಿಯಾಗುತ್ತೆ ನೀವು ನನ್ನ ವೀಡಿಯೋಗೆ. ನಂಗೆ ಒಂದು ಕಮೆಂಟ್ ಬಂದು ನನಗೆ ಸಿಕ್ಕಾಪಟ್ಟೆ ಖುಷಿ. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ನನಗೆ. ಅದು ಒಂದೊಂದು ಕಮೆಂಟ್ ಬರಬೇಕಾದ್ರೆ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅನ್ನೋ ಒಂದು ಕ್ಯೂರಿಯಸ್ ನನಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇವತ್ತು ಮೇಕೇರಿಗೆ ಹೋಗ್ತಿದ್ದಂಗೆ ಒಂದು ಆಟೋ ಕೂಡ ಸಿಕ್ಕಿಲ್ಲ. ನಾನು ಎಷ್ಟೊತ್ತು ವೆಯ್ಟ್ ಮಾಡಾದ್ಮೇಲೆ ಒಂದು ಬಸ್ ನಿಲ್ಲಿಸ್ತು, ಅದು ಎಕ್ಸ್ಪ್ರೆಸ್ಸು. ಆದರೂ ಏನೋ ನನಗೆ ಸ್ಟಾಪ್ ಮಾಡಿದ್ರು ನನ್ನ ಲಕ್ ಅನಿಸುತ್ತೆ. ಹಾಗೆ ಸ್ಟ್ಯಾಂಡಿಗೆ ಹೋದೆ, ಬಸ್ ಸಿಕ್ತು, ವಿರಾಜಪೇಟೆ ತಲುಪೆ. ಜಸ್ಟ್ ಇನ್ಸ್ಟಿಟ್ಯೂಟ್ ತಲುಪೆ. ಕ್ಲಾಸ್ ಒಳಗೆ ಹೋಗೋಣ ಬನ್ನಿ. ಬಸ್ ಒಂದು ಸಿಕ್ಕಾಪಟ್ಟೆ ರಶ್, ಇಳಿಯೋಕ್ಕೆ ಬಿಡ್ತಲ್ಲ ಯಾರು. ಗೈಸ್ ಇವಾಗ ಸ್ವಲ್ಪ ಹೊರಗೆ ಬಂದಿದ್ದೀನಿ. ನಂಗೆ ಬ್ಲೌಸ್ ಪೀಸ್ ಬೇಕಿತ್ತು ಆಯಿತಾ, ಅದಕ್ಕೆ ಅದು ಇಸ್ಕೊಳೋಣ ಅಂತ ಹೇಳ್ಬಿಟ್ಟು ಈಗ ವಾವ್ ಅಂತ ಈ ಶಾಪ್ ವಿರಾಜಪೇಟೆಯಲ್ಲಿ ಹೋಗ್ತಾ ಇದ್ದೀನಿ. ನೋಡೋಣ ನಾನು ಅಂದ್ಕೊಂಡಿರೋ ಥರ ಸಿಗುತ್ತಾ ಅಂತ.
ಗೈಸ್ ನಾನು ಏನು ಆ ಶಾಪಿಗೆ ಹೋಗಿದ್ದೆ, ಅವ್ರಿಗೆ ಕಸ್ಟಮರ್ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ, ಇರ್ರೆಸ್ಪೆಕ್ಟಿವ್ ಆಗಿ ಟ್ರೀಟ್ ಮಾಡಿದ್ರು. ನನಗೆ ಚೂರು ಇಷ್ಟ ಆಗಿಲ್ಲ. ಬಟ್ ನನಗೆ ಬ್ಲೌಸ್ ಪೀಸ್ ಬೇಕಿತ್ತು, ಹಾಗಾಗಿ ಇಸ್ಕೊಂಡು ಬಂದೆ. ಹಾಗೆ ಇನ್ನ ಮುಷಮ್ಮ ಇವ್ರ ಹತ್ರನೇ ಇವಾಗ ಸ್ಟಿಚಿಗೆ ಬಂದಿರೋದು ನಾನು. ಅಮ್ಮನಿಗೆ ಬಟ್ಟೆ ಎಲ್ಲ ಸ್ಟಿಚಿಗೆ ಕೊಟ್ಟಿದ್ದೀನಿ. ಇಲ್ಲಿಗೆ ಬಂದು ನಮ್ಮ ಅಮ್ಮನ ಹತ್ರನೇ ಎಲ್ಲರೂ ಸ್ಟಿಚ್ ಮಾಡಿಸ್ಕೊಳ್ಳಿ ವಿರಾಜಪೇಟೆ. ಇದು ಎವಡವೇರುಮ್ಮ? ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್ ಹತ್ರ ಇದೆ. ಇದು ನಮ್ಮಮ್ಮ. ಇವ್ರ ಹತ್ರ ಬಂದು ಸ್ಟಿಚ್ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಪೇಟೆ ಬಾಯ್. ಉಷಾಮ್ಮನ ಹತ್ರ ಬ್ಲೌಸ್ ಸ್ಟಿಚಿಗೆ ಕೊಟ್ಟು ಇವಾಗ ಇನ್ಸ್ಟಿಟ್ಯೂಟ್ ಕಡೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಟೈಮ್ ಆಗಿದೆ, 10 ಮಿನಿಟ್ಸ್ ಅಂತ ಪರ್ಮಿಷನ್ ಕೇಳಿದ್ದು. ಹಾಫ್ ಆನ್ ಅವರ್ ಆಗಿದೆ. ಯಾಕಂದರೆ ಬ್ಲೌಸ್ ಪೀಸ್ ಎಲ್ಲೋದ್ರೂ ನಾನು ಅಂದ್ಕೊಂಡಿದ್ದ ಥರ ಸಿಕ್ಕಿಲ್ಲ. ಬಟ್ ಇವಾಗಲೂ ಸಿಕ್ಕಿಲ್ಲ. ಜಸ್ಟ್ ತಗೊಂಡೆ, ಇನ್ನೇನು ಎಮರ್ಜೆನ್ಸಿ ಇತ್ತು ಹಾಗಾಗಿ ತಗೊಂಡು ಇವಾಗ ಸ್ಟಿಚಿಗೆ ಕೊಟ್ಟಿದ್ದೀನಿ. ಅಮ್ಮ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ತಾನೇ ಇನ್ಸ್ಟಿಟ್ಯೂಟ್ ತಲುಪೆ, ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಆಫ್ ಮಾಡಿಬಿಟ್ರೆ ಇಲ್ಲೇ ಸ್ಟ್ರಕ್ ನಾನು. ಓಕೆ, ಬೇಗ ಹೋಗೋಣ, ಕ್ಲಾಸ್ ಇದೆ, ವರ್ಕ್ ಮಾಡೋಕ್ಕಿದೆ. ಗೈಸ್ ಇವಾಗ ಟೈಮ್ ಬಂದು 1:15. ಇವಾಗ ಲಂಚಿಗೆ ಕೂತ್ಕೊಂಡಿದ್ದೀನಿ. ನಾನು ಯಾವಾಗಲೂ ಲಂಚ್ ತರೋದಿಲ್ಲ. ಅಜಿದ ಮ್ಯಾಮ್ ತಗೊಂಡು ಬಂದು ನನಗೆ ತಿನ್ನಿಸಿ ಮಧ್ಯಾಹ್ನ ತಿಂದಿಲ್ಲ ಅಂದ್ರೆ ನನಗೆ ಆಗೋದಿಲ್ಲ. ಹಾಗಾಗಿ ಇವತ್ತು ಲಂಚಿಗೆ ಕಡುಬು ಮತ್ತು ಚಿಕನ್ ಕರಿ ತಂದಿದ್ದೀನಿ. ಇನ್ನು ತಿಂದು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಆಗಬೇಕು. ಬೇಗ ತಿನ್ನೋಣ, ಟೈಮ್ ಆಯಿತು ಆಲ್ರೆಡಿ. ಜುಬೇರಿಯಾ ನೋಡಿ ಎಷ್ಟು ಕ್ಯಾಶ್ ಡ್ರಾ ಮಾಡ್ತಾ ಇದ್ದಾಳೆ. ಈಗ ಕ್ಲಾಸ್ ಇದೆ, ಅಟೆಂಡ್ ಆಗಬೇಕು. ಸ್ವಲ್ಪ ಕ್ಯಾಶ್ ಡ್ರಾ ಮಾಡಬೇಕು ಅಂತ ಹೇಳು. ನಮ್ಮ ಇನ್ಸ್ಟಿಟ್ಯೂಟ್ ಕೆಳಗೇನೆ ATM ಇದೆ, ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ. ಈಗ ಕ್ಲಾಸಿಗೆ ಹೋಗ್ತಾ ಇದ್ದೀವಿ. ಇವಾಗ ಸರ್ ಲಿಂಕ್ ಕಳಿಸ್ತಾರೆ. ಸರ್ ಲಿಂಕ್ ಐಕಿಲ್ಲ. ಓಕೆ, ಕ್ಲಾಸ್ ಮುಗೀತು. ಇವಾಗ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಜುಬೇರಿಯಾ ಇವತ್ತು ನಮ್ಮ ಜೊತೆ ಇದ್ದಾಳೆ. ಅಜಿತಾ ಮ್ಯಾಮ್ ಇಲ್ಲಲ್ಲ, ಔಟ್ಲೆಟ್ ಇವಾಗ ನನ್ನ ಕರ್ಕೊಂಡಿದ್ದಾಳೆ. ಅದಕ್ಕೆ ಕರ್ಕೊಂಡಿಲ್ಲ. ಅವಳು ಕಡ್ಲೆ ಟೋಪಿ ಕೊಟ್ಟು ಮ್ಯಾಮಿಗೆ ಮಾತ್ರ ತಂದಿರೋದು, ನನಗೆ ತಂದಿಲ್ಲ. ನಾ ಎರಡೇ ಇದ್ದಿದ್ದು. ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಿದ್ದೀನಿ. ನೀನು ಅವ್ಳು ಬಂದೇ ಇಲ್ಲಲ್ಲ, ಇವಳು ಬರೋದಿಲ್ಲ ಆಯ್ತಾ. ಮತ್ತೆ ಹೇಳ್ತಾಳೆ ಇವಳು ಬರೀ ಮಣ್ಣೂರೇ ಮಾಡೋದು. ನನ್ನ ಖಾಲಿಯಾದ ಬಿರಿಯಾನಿ ತಿನ್ನೋದು. ಅಜಿತಾ ನೋಡಿ ತಲೆ ಬಗ್ಗೆ ಇವಳಿಗೆ ಕರ್ದಿಲ್ಲ ಅಂದರು. ಇವಳು ಫೋನ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಲ್ಲ. ಇವಾಗ ಭಾರಿ ಮಾತಾಡ್ತಾ ಇದ್ದಾಳೆ. ಯಾಕೆ ಕಾಲ್ ರಿಸೀವ್ ಮಾಡಲ್ಲ? ಇವೆ ನನ್ನ ಅವ್ರದ್ದು ಕಾಫಿ ಟಾಪ್ ಇದೆ, ಬಾ ಅಂತೇಳಿ ಕಾಲ್ ಮಾಡೇ ಇಲ್ಲ. ಕಾಫಿ ಇವಾಗಿದೆ. ಇವಾಗ ಕಡಲೆ ಮಿಠಾಯಿ. ನಾನು ಅವಳು ವೀಡಿಯೋ ಹಾಕಿದ್ರಲ್ಲಿ ನಾನು ಅಜ್ಜ ಮಮ್ಮಿಗೆ ಮಾತ್ರ ನನಗೆ ಕಡಲೆ ಟಾಪ್ ತಗೊಂಡು ಹೋಗ್ತಿದ್ದೆ ಅಂತ ಹೇಳ್ತಿದ್ದೆ. ಆ ದಿವಸ ಇವಳು ಬರೋಕ್ಕೆ ಇಲ್ಲ. ಇವಳು ಕ್ಲಾಸಿಗೆ ಆ ದಿವಸ ಬರೋದೇ ಇಲ್ಲ. ಅಟ್ಲೀಸ್ಟ್ ಕಡಲೆ ಟಾಪ್ ಇದೆ, ಬಾ ನೋಡಬೇಕು. ಭಾರಿ ಎಮರ್ಜೆನ್ಸಿ ಇದ್ರೇ ರಿಸೀವ್ ಮಾಡಲ್ಲ. ಇವಾಗ ಹೇಳ್ತಾ ಇದ್ದಾಳೆ. ಓಕೆ, ಇವಾಗ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಬಾ, ನಿನಗೆ ಕಾಫಿ ಕೊಡ್ತೀನಿ. ತಗೊಂಡು ಬಂದಿದ್ದೀನಿ. ಇವಳಿಗೆ ಮರೆಯೋದಿಲ್ಲ ನಾನು, ಗೊತ್ತಾಯ್ತಾ? ಬಾಯ್. ಇಷ್ಟು ಬರೀ ತಲೆ ತಿನ್ನೋದು. ಫೈನಲಿ ನಾನು ಇದು ಹೊಡೆದಾಟ ಮಾಡಿ ನನಗೆ ಒಂದು ಕಡೆ ಹೊಡೆದಾಟ ಏನೂ ಅಲ್ಲ ಗೈಸ್. ನಾನು ತಗೊಂಡು ಬಂದಿದ್ದೆ ಆಯಿತಾ, ಅದಕ್ಕೆ ಕೊಟ್ಟೆ ಇವಳಿಗೆ. ಅದು ಪಾಪನಾಯ್ತಾ, ಒಂದೊಂದ್ಸತಿ ಸಿಟ್ಟು ಬರ್ತಾಳೆ ಅಷ್ಟೇ. ಓಕೆ, ಇವಾಗ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಜುಬೇರೆ ಬಸ್ ಇಳ್ದು ಅಂಗಡಿಗೆ ಹೋಗಿದ್ದಾಳೆ. ನೋಡಿ 5 ಸ್ಟಾರ್ ತರೋಕ್ಕೆ. ಥ್ಯಾಂಕ್ ಯು ಜುಬ್ಬಿ, ಬಾಯ್. ಅದು ಜುಬ್ಬಿಯಿಂದೆ ಬಸ್ಸು. ಇವಳಿದ್ದರೆ ನಮಗೆ ಯಾವಾಗಲೂ ಸ್ನ್ಯಾಕ್ಸ್ ಇರ್ತಿತ್ತು. ಯಾವಾಗಲೂ ಪಾಪ ಯಾವಾಗಲೂ ತಂದ್ಕೊಡೋಳು ಆಯಿತಾ. ಇವಳನ್ನ ಮರ್ತಿಲ್ಲ, ಬಟ್ ಇವಳು ಕ್ಲಾಸಿಗೆ ಕರೆಕ್ಟಾಗಿ ಅಟೆಂಡ್ ಆಗಲ್ವಾ, ಹಾಗಾಗಿ ಇವಳು ಬರ್ತಾಳ ಇಲ್ವಾ ಅಂತ ಗೊತ್ತಿಲ್ಲ. ಮತ್ತು ನಾವು ಬಿರಿಯಾನಿ ತಿನ್ಬೇಕಾದ್ರೆ ಯಾವಾಗಲೂ ಕಾಲ್ ಮಾಡ್ತೀವಿ ಅವಳಿಗೆ. ಅಲ್ಲಿ ನೋಡಿ ಬಸ್ಸೊಳಗೆ ಕೂತ್ಕೊಂಡು ಕಾಲ್ ಮಾಡ್ತೀವಿ, ಬಟ್ ಅವಳು ರಿಸೀವ್ ಮಾಡೋದಿಲ್ಲ. ಅದೇ ಪ್ರಾಬ್ಲಮ್. ಗೈಸ್ ಬಸ್ ಹತ್ಕೊಂಡು ಮೇಕೇರಿ ತಲುಪಿದೆ. ಇವತ್ತೇನೆಂದರೆ ನಮ್ಮ ಅಚ್ಚನ ಅಂಗಡಿಗೆ ಹೊಸ ಫ್ರಿಜ್ ತಂದಿದ್ದಾರೆ, ಅಂದರೆ ಸೆಕೆಂಡ್ ಹ್ಯಾಂಡ್ ತಂದಿದ್ದಾರೆ. ಅದು ನಮ್ಮ ಅಚ್ಚ ತುಂಬ ದಿನದಿಂದ ತಗೊಬೇಕು ಅಂತ ಇದ್ರು. ಆ ಕನಸು ಇವಾಗ ನನಸಾಗಿದೆ. ಅದಕ್ಕೆ ನನಗೆ ಅಚ್ಚ ಕರೆದು ಫ್ರಿಜ್ ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ಹಾಗೆ ಇದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಫೋಟೋ ಅಚ್ಚ. ಶ್ರೇಯಾನ್ ನೋಡಿ ಇಲ್ಲಿ ಆಟ ಆಡ್ತಿರೋದು. ಎಂದಮ್ಮ ಹಂಗಂತೆಯಾ? ಅಚ್ಚಂದ್ರ ತಗೊಂಡು ವರಾನ್ ಪರ್ಯಟೆ ಇಪ್ಪು ಎವಡನೆ ನಾನು ಎವಡನೆ ಕೊಂಡು ವರಟೆ.
ಓಕೆ, ಇವಾಗ ದೇವ್ರಿಗೆ ಪೂಜೆ ಮಾಡಿದೆ. ಹಾಗೆ ನಿನ್ನೆ ನಾವು ಕಟ್ ಮಾಡಿಟ್ಟಿದ್ವಲ್ಲ ಫಂಕ್ಷನ್ಗೆ ಅಂತ, ತುಂಬ ಟೊಮೆಟೊ ಈರುಳ್ಳಿ ಎಲ್ಲ ಬಾಕಿ ಇತ್ತು. ಹಾಗೆ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಬಂದೆ. ಶ್ರೇಯಸ್ ಹೇಳಿ, ಏನು ಮಾಡಕ್ಕೆ ಹೋಗ್ತಿದ್ದೀರಾ? ಇಲ್ಲಿ ನೋಡು, ಇಲ್ಲಿ ಹೋಗಿದ್ದೀರಾ? ಹಾಂ, ಎಂದ ಚೂಡಾಕ ಅನ್ಕೊಂಡಿದ್ದೆ. ಕಾಣಿಕೆ ಇವ್ರೆ, ಕ್ಯಾಮ್ರಾಕ್ಕೆ ಕಾಣಿಕೆ. ಎಂದ ಚೂಡಾಕೆ ಎಂದದು? ಗಾರ್ಲಿಕ್. ಸನ್ನಿ ಬೆಳ್ಳುಳ್ಳಿ ಇದೆಯಲ್ಲ, ಅವನಿಗೆ ಸುಟ್ಟಿ ತಿನ್ನೋದಂದರೆ ತುಂಬ ಇಷ್ಟ. ಹಾಗಾಗಿ ಸುಡೋಣ ಅಂತ ಹೋಗ್ತಾಯಿದ್ದೀವಿ. ಬೆಳ್ಳುಳ್ಳಿ ಸುಟ್ಟಿ ತಿನ್ನೋದ್ರಿಂದ ಹೊಟ್ಟೆಲಿರೋ ಹುಳ ಸತ್ತೋಗುತ್ತೆ. ಅಂದರೆ ಹೊಟ್ಟೆ ಕೂಡ ಕ್ಲಿಯರ್ ಆಗುತ್ತೆ ಅಲ್ಲ ಸನ್ನಿ? ಈ ನೈಫಲ್ಲಿ ಬೆಳ್ಳುಳ್ಳಿನ ಇಟ್ಟಿದ್ದೀನಿ, ಸುಡ್ಬೇಕು ಇವಾಗ. ಆ ಸುಟ್ಟಿ ಇವಾಗ ಶ್ರೇಯಾಂಶ್ ತಿಂತಾನೆ. ಫಸ್ಟೆಲ್ಲ ತಿನ್ನಕ್ಕೆ ಅಳ್ತಿದ್ದ, ಇವಾಗ ಅದು ಟೇಸ್ಟ್ ಸಿಕ್ಬಿಟ್ಟಿದೆಯಲ್ಲ, ಆವಾಗ ಸುಡೋದು ತಿನ್ನೋದು. ಬೆಳ್ಳುಳ್ಳಿ ನೋಡಿದ್ರೆ ಅದು ಹೋಗಿ ಸುಟ್ಟಿ ತಿನ್ನೋದೇ ಕೆಲಸ ಅವನಿಗೆ. ಜಯಮಾಯಿ ಇವಾಗ ಅಮ್ಮನಿಗೆ ಫೇವ್ರೆಟ್ ಅಂತ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ. ಹಾಯ್ ಅಕ್ಕಿಯಮ್ಮಾಯಿ. ಹಾಯ್. ಕಾಫಿ ಆಯ್ತಾ? ನೀವು ಕಾಫಿ ಕುಡಿಯಲ್ಲ ಅಲ್ಲ? ಅಡುಗೆ ಎಂತ? ಬೀನ್ಸ್, ಆಲೂಗಡ್ಡೆ ಸಾರು, ಅನ್ನ. ಹೌದಾ? ಓಕೆ. ಶಾನ್, ಎಂದು ವಿಶೇಷ? ಹಾಂ, ಮತ್ತು ಇದು ನಮ್ಮ ಸುಲು ಅಮ್ಮಂದು ಮದುವೆ ಸ್ಯಾರಿ ಅಂತೆ. ಇದು ಸಿಲ್ಕ್ ಸ್ಯಾರಿಯಾ? ಎಂದು ಬಂದಿದೆ? ಕಾಂಜಿಬುರಂ ಸ್ಯಾರಿ. ಇದು ಎಷ್ಟು ವರ್ಷ ಆಯ್ತು ಇದಕ್ಕೆ ಸ್ಯಾರಿಗೆ? 35 ವರ್ಷ? 35 ವರ್ಷದ ಸ್ಯಾರಿ ಇದು, ಸಿಲ್ಕ್ ಸ್ಯಾರಿ. ಇದನ್ನ ಎತ್ತರ ಎಂಡವಮ್ಮ ಪೈಸ? ಇಪ್ಪು ಅವಾಗ ಇದು 35 ವರ್ಷದ ಹಿಂದೆ ಇದು 1500 ರೂಪಾಯಿ. ಈಗ ಪ್ರೆಸೆಂಟ್ ಎಷ್ಟಿರ್ಬೋದು ಜಯಮೈ? ಈಗ ಒಂದು 7-8 ಸಾವಿರ ಅಷ್ಟಿರ್ಬೋದಾ ಸಿಲ್ಕ್ ಸ್ಯಾರಿಗೆ? ಇದು ಪ್ಯೂರ್ ಸಿಲ್ಕ್ ಸ್ಯಾರಿನಾ? ಓಕೆ ಓಕೆ, ಇದು ಪ್ಯೂರ್ ಸಿಲ್ಕ್ ಸ್ಯಾರಿ 35 ಇಯರ್ಸ್ ಬ್ಯಾಕ್ ಇಂದು. ಜಯಮ್ಮ ಇದು ಯಾವುದು ಮದುವೆ ಸ್ಯಾರಿ ಕಲರ್? ವೈಲೆಟ್ ಕಲರಾ? ಹಾಂ, ಅದು ಅವಾಗ ಕೊಟ್ಟಿದ್ದು 2,500. ಇವಾಗ ಅದರಿಂದ ಎಷ್ಟಿರ್ಬೋದು ಗೊತ್ತಿಲ್ಲ. ಅದು ಒಂದು 2.5 kg ಇದೆ. ಫುಲ್ ಡೆಕೋರೇಷನಾ? ಡೆಕೋರೇಷನ್ ಇಲ್ಲ, ಇದು ಎಂಬ್ರಾಯ್ಡರಿ ಇದು ತರ. ಥ್ರೆಡ್ ವರ್ಕಾ? ಥ್ರೆಡ್ ವರ್ಕ್, ಬೆಳ್ಳಿ ಇದು. ಓಕೆ. ಅಚ್ಚ ನಾನು ಬರ್ಬೇಕಾದ್ರೆ ಸಮೋಸ ಕೊಟ್ಟು ಕಳಿಸಿದ್ರು. ಅದಕ್ಕೆ ನಾನು ಶ್ರೇಯಾಂಶ್ ಸಮೋಸ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಅಮ್ಮನಿಗೆ ಕೊಟ್ಟೆ, ಬೇಡ ಅಂದರು. ಅದಕ್ಕೆ ಕವರ್ಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಹೆಂಗನೇಂಟಿ ಸಮೋಸ? ಕೈಲಾಕಿ ಹೆಂಗನೆ ಸೂಪರ್ ಹಾಕೋಣದು. ಇವಾಗ ಊಟಕ್ಕೆ ಕೊಟ್ಟಿದ್ದೀನಿ. ರೈಸು, ಟೊಮೆಟೊ ಗೊಜ್ಜು ಮತ್ತು ಚಿಕನ್ ಕರಿ ಸ್ವಲ್ಪ ಇತ್ತು, ಅದನ್ನ ಹಾಕ್ಕೊಂಡು. ಶ್ರೇಯಾಂಶಿಂದ ಆಲ್ರೆಡಿ ಊಟ ಆಯಿತು. ಊಟ ಆಗಿ ಅವನು ಪೆಪ್ಪಾ ಪಿಗ್ ನೋಡ್ತಾ ಇದ್ದಾನೆ. ಅಮ್ಮ ಇವಾಗ ಊಟ ಎಲ್ಲ ಆಗಿ ಪ್ಲೇಟ್ಸ್ನೆಲ್ಲ ತೊಳಿತಾ ಇದ್ದಾರೆ. ಮಿಷ್ಟಿ ನೋಡಿ ಇಲ್ಲಿ ಊಟ ಕೂತಿದ್ದೀವಲ್ಲ, ಆಗ ಬಂದು ಅವಳಿಗೂ ಊಟ ಬೇಕು ಅಂತ ಮ್ಯಾ ಅಂತಾನೆ. ಗೈಸ್, ಜಸ್ಟ್ ಊಟ ಎಲ್ಲ ಮುಗೀತು. ಈಗ ಮಲ್ಗೋಣ ಅಂತ ರೂಮಿಗೆ ಬಂದ್ವಿ. ಯಾಕಂದರೆ ನಾಳೆ ಬೆಳಗ್ಗೆ ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ, ಬೇಗ ಹೊರಡಬೇಕು, ಹಾಗೆ ಬೇಗ ಎದ್ದೇಳಬೇಕು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.